ಇದು ಸಿಂಧಿಗೆರೆ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸದ್ಭಕ್ತರೆಲ್ಲ ಸೇರಿಕೊಂಡು ಈ ಜಾತ್ರೆಯನ್ನು ಇವತ್ತಿಗೆ 4 ದಿನಕ್ಕೆ ಜಾತ್ರೆಯನ್ನು ಆರಂಭದಿಂದ ಅಂದರೆ 4ನೇ ತಾರೀಕಿಂದ ಪ್ರಾರಂಭವಾದ ಜಾಂಡೇವಗಣ ಏರೋದ್ರಿಂದ ಸ್ಟಾರ್ಟ್ ಆಗಿದ್ದು ರಥೋತ್ಸವ. ಫಸ್ಟ್ನೇ ದಿವಸ ಬಸವನ ಮೇಲೆ ಉತ್ಸವ ಆಯಿತು, 2ನೇ ದಿನ ಆನೆ ಮೇಲೆ ಉತ್ಸವ ಆಯಿತು, 3ನೇ ದಿನ ಬ್ರಹ್ಮೋತ್ಸವ ಮಾಡಿಕೊಂಡು ರಥ ಏರಿ ಸ್ವಾಮಿ ರಥದಿಂದ ಇಂದು ರಿಟರ್ನ್ 11 ಗಂಟೆಗೆ ದೇವಸ್ಥಾನದ ಮುಂಭಾಗದಲ್ಲೇ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಇಲ್ಲಿ ಏನು ಊರು ಸುತ್ತ ಏನು ಮೊದಲಿಂದ ನಮಗೆ ಗೊತ್ತಿರೋಂಗೆ ಈ ತೇರು ಊರು ಸುತ್ತ ಎಲ್ಲ ಬರೋದಂತೆ. ಈಗ ಊರು ದೊಡ್ಡದಾದಂಗೆ ಅಗಲ ಕಮ್ಮಿ ಆಗಿರೋದ್ರಿಂದ, ವಿಶಾಲವಾದ ಊರು ಆಗಿಲ್ಲದ್ರಿಂದ ಈ ಜಾತ್ರೆ ಒಂದೇ ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ಸ್ವಲ್ಪ ದೂರ ಸೋಮವಾರ ಹೋಗಿದ್ದ ತೇರು ಮತ್ತೆ ಇವತ್ತು ಮಂಗಳವಾರ ವಾಪಸ್ಸು ಆ ಸ್ಥಳಕ್ಕೆ ಎಲ್ಲಿಂದ ಪ್ರಾರಂಭವಾಗಿರುತ್ತೆ ಆ ಸ್ಥಳಕ್ಕೆ ಬಂದು ಇಲ್ಲಿ ನಿಲ್ಲುತ್ತೆ. ಆಮೇಲೆ ಇಲ್ಲೇ ವಿಶೇಷ ಏನಪ್ಪ ಅಂದರೆ ನಮ್ಮ ಸಿಂಧಿಗೆರೆ ವಿಶೇಷ, ನಾವು ಜಾಂಡೇವಗಣ ಏರ್ ಸಿದ್ಧಿಸಿದಿಂದ ಇಲ್ಲಿ ಯಾರು ರೈತರುಗಳು ಹೆಚ್ಚು ರೈತರು ವಾಸವಾಗಿರುವಂಥ ಊರಿದು. ಈ ಊರಿನಲ್ಲಿ ಆ ಜಾಂಡೇವಗಣ ಎಂದು ನಾವು ಏರಿಸ್ತೀವಿ, ಅದು ನಾಳೆ ನಾವು ಬುಧವಾರ ಕಾರ್ಯಕ್ರಮ ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮುಗಿಯೋವರೆಗೂ ಯಾವುದೇ ಥರದ ಬೇಸಾಯ ಅಂತೂ ಉಡಲ್ಲ. ರೈತರು ಜಾತ್ರೆಗೋಸ್ಕರವಾಗಿ ಮೀಸಲಿಡ್ಲಿ ಅಂತ ಯಾವುದೇ ರೈತರ ಕೆಲಸಗಳನ್ನು ಯಾರೂ ಮಾಡಲ್ಲ. ಆಮೇಲೆ ಯಾವುದೇ ದೇವಸ್ಥಾನ ಬೀದಿಲಿ ಓಡಾಡಬೇಕಾದ್ರೆ ಯಾರು ಚಪ್ಪಲಿ ಹಾಕ್ದಂಗೆ ಓಡಾಡ್ತಾರೆ. ಆಮೇಲೆ ನಮ್ಮ ಪರಮಾತ್ಮನ ವಿಶೇಷವಾದದ್ದು ಚರಿತ್ರೆ ಒಂದು ನಡೀತೆ, ಅದನ್ನು ಯಾರೂ ಇಲ್ಲಿ ಬಾಯಿ ಬಿಚ್ಚಿ ಹೇಳೋಂಗಿಲ್ಲ. ಇವತ್ತು ಸಂಜೆ ನಡೆಯುತ್ತೆ ಅದು ಕಾರ್ಯಕ್ರಮವನ್ನು. ಅಂಥ ಒಂದು ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ನಮ್ಗೆ ಗೊತ್ತಿರೋಂಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ನಡೆಯಲ್ಲ. ಆ ಥರ ಒಂದು ಸಿದ್ಧ ಜಾಗ ಊರಾಗಿರೋದ್ರಿಂದ ಆ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ದೃಷ್ಟಿ ಇಟ್ಟು ನೋಡೋಕ್ಕಾಗಲ್ಲ, ಆ ಶಕ್ತಿ ಯಾರಿಗೂ ಇಲ್ಲ. ಅಂಥ ಶಕ್ತಿ ಇದ್ದಂಥ ಯಾರು ನೋಡ್ತೀವಿ ಅಂತ ಬಂದರೆ ಯಾರು ಉಳಿದೂ ಇಲ್ಲ. ಅಂಥ ಪವಾಡ ಪುರುಷ ರೇವಣಸಿದ್ದೇಶ್ವರು ಈಗ ನಾವು ತಾನೇ ರಥ ಎಳೆದು ಬಂದಾಗ ಅವರಿಗೆ ಹೋದ ವರ್ಷ ಏನೋ ಒಂಚೂರು ಅಹಿತಕರ ಘಟನೆ ಆಗಿ ರಥದ್ದು ಎಲ್ಲದೂ ನಡೆದು ಯಾಕೋ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಸ್ವಲ್ಪ ಅಡಚಣೆಯಿಂದ ಜಾತ್ರೆ ನಿಂತಿತ್ತು ಅಂತ ಎಲ್ಲ ಮಾತಾಡಿ ಆ ಊರೂರು ಹೆಚ್ಚು ಕಮ್ಮಿ ನಮ್ಮ ಜಿಲ್ಲೆಗೆ ಕೇಳಿರು, ಯಾಕೆ ನಿಮ್ಮೂರಲ್ಲಿ ಜಾತ್ರೆ ನಿಂತಿದೆ ಅಂತೆ ಅಂತ. ಆದರೆ ಪರಮಾತ್ಮನೇ ಈ ವರ್ಷ ಅದ್ದೂರಿಂದ ಕಾರ್ಯಕ್ರಮ ಮಾಡ್ಕೊಂಡು ಸಂಪೂರ್ಣವಾಗಿ ಭಕ್ತರನ್ನ ಜೊತೆಗಿಟ್ಕೊಂಡು ಕಾರ್ಯಕ್ರಮ ಮಾಡ್ಕೊತೇನೆ. ಇನ್ನೇನು ನಾವು ಲಾಸ್ಟ್ ಎಂಡಿಂಗ್ ಸೀನ್ಸಲ್ಲಿದ್ದೀವಿ. ಈಗ ಕುಂಕುಮೋತ್ಸವ ನಡೆಯುತ್ತೆ. ಆ ಕಾರ್ಯಕ್ರಮ ಭಾರಿ ಅದ್ಭುತವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ನೋಡೋಕ್ಕೆ ಎಷ್ಟು ಜನ ಎಲ್ಲಿಂದ ಬರ್ತಾರೆ, ಅಷ್ಟು ಜನ ವಿಜೃಂಭಣೆಯಿಂದ ಖುಷಿಯಿಂದ ನೋಡ್ತಾರೆ. ಆಮೇಲೆ ಇವತ್ತು ಅನ್ನದಾಸೋಹ ನಡೆಸ್ತಾನೆ, ಹೊರಗಿಂದ ಬಂದಂಥ ಭಕ್ತರಿಗೆಲ್ಲವ ಅನ್ನದಾಸೋಹ ಕೊಡ್ತಾನೆ. ಆಮೇಲೆ ವರ್ಷಕ್ಕೊಂದ್ಸಲಿ ಪೌರ್ಣಮಿ ವರ್ಷ ತುಂಬಿದ ಕಾರ್ಯಕ್ರಮ ಮಾಡ್ತೀವಿ, ಅವಾಗ ಅನ್ನದಾಸೋಹ ನಡೆಸ್ತಾನೆ. ಅವನ ವಿಚಾರಗಳು ನಾವು ಹೇಳೋಕ್ಕೆ ನಮ್ಮ ಶಕ್ತಿ ಮೀರಿ ಹೇಳ್ಬೋದು. ನಾವು ಅವನಿಗೆ ಎಷ್ಟು ಚಿರಋಣಿ ಆಗಿರ್ಬೋದು ಅಂದರೆ, ನಾನು ಅವನೊಬ್ಬ ಸೇವಕ, ನಾನು ಅವನ ಪರಮಾತ್ಮ ಸೇವೆ ಮಾಡ್ತೀನಿ. ನಾನು ಸೇವಕನಾಗಿ ನಾನು ಭಕ್ತಿಯಿಂದ ಹೇಳ್ಕೊತೀನಿ. ನನ್ನ ಪರಮಾತ್ಮ ಬಗ್ಗೆ ಹೇಳೋಕ್ಕೆ ಎಷ್ಟು ನಾವು ಕೆಟ್ಟದಾಗಿ ಮಾತಾಡೋಂಗಿಲ್ಲ, ಅವನ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡೋಂಗಿದ್ರೆ ಮಾತ್ರ ಅವನ ವಿಷಯಗಳನ್ನು ನಾವು ಮಾತಾಡಬೇಕು. ಈ ಮೂಲಕ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಸಿಂಧಿಗೆರೆ ಅಂದರೆ ಹೆಸರುವಾಸಿ. ಏನಪ್ಪ ಅಂದರೆ ಸಿಂಧಿಗೆರೆ ದೇವಸ್ಥಾನಕ್ಕೆ ಬರ್ರಪ್ಪ, ಎಂತೆಂಥ MLAಗಳೆಲ್ಲ ಇಲ್ಲಿ ಬಂದು ಬರ್ರಿ ನಿಮ್ಮ ಸಿಂಧಿಗೆರೆ ದೇವಸ್ಥಾನಕ್ಕೆ ಅಂತ ಆಡಿರೋದು ಉಂಟು, ಬಂದು ಪ್ರಮಾಣ ಮಾಡಿರೋದು ಉಂಟು. ಅವರೆಲ್ಲ ಏನೆಲ್ಲ ಅನುಭವಿಸಿದ್ದಾರೆ ಅಂತ ನಾನು ಕಣ್ಣ ನೋಡಿದ್ದೀನಿ. ಅಂಥ ಪವಾಡ ಶಕ್ತಿ ಇರೋಂಥ ರೇವಣಸಿದ್ದೇಶ್ವರ ದೇವರಿಗೆ ಕೆಲವರು ಯಾರೋ ಒಂದು 4 ಜನ ಎದ್ರದಂಗಿರ್ಬೋದು, ಅವರಿಗೆ ತಿಳುವಳಿಕೆ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಂಡು